ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ನ 53ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಮುಂದುವರೆದ ಪೂರ್ಣ ವರ್ತಮಾನ ಕಾಲ, ಈ ಕಾಲದ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾಲದಲ್ಲಿ ಕ್ರಿಯೆಯು ಭೂತಕಾಲದಲ್ಲಿ ಪ್ರಾರಂಭವಾಗಿ ಅಂದರೆ ಪಾಸ್ಟ್ ಟೆನ್ಸಲ್ಲೇ ಪ್ರಾರಂಭ ಆಗಿರುತ್ತೆ, ವರ್ತಮಾನ ಕಾಲದಲ್ಲಿ ಇನ್ನೂ ನಡೀತಾನೆ ಇರುತ್ತೆ. ಉದಾಹರಣೆಗೆ, ನೀವು ಬೆಳಿಗ್ಗೆ 6 ಗಂಟೆಗೆ ಆಟ ಆಡಲಿಕ್ಕೆ ಪ್ರಾರಂಭ ಮಾಡಿದ್ರಿ, ಕ್ರಿಕೆಟು ಅಥವಾ ವಾಲಿಬಾಲ್ ಆಟ ಆಡಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಆವಾಗ ಬೆಳಿಗ್ಗೆ 6 ಗಂಟೆಗೆ, ಈಗ ಗಂಟೆ 10 ಗಂಟೆ ಆಗಿದೆ, ಈಗ ಸಮಯ 10 ಗಂಟೆ. 6 ಗಂಟೆಯಿಂದ 10 ಗಂಟೆ ತನಕ ನೀವು ಆಟ ಆಡ್ತಾನೇ ಇದ್ದೀರಿ. ನೀವೀಗ ಆಟ ಆಡ್ಲಿಕ್ಕೆ ಪ್ರಾರಂಭ ಮಾಡಿ ಎಷ್ಟು ಗಂಟೆ ಆಗಿದೆ? ಟೋಟಲ್ 4 ಗಂಟೆ ಆಗಿದೆ. ಅಂದರೆ ನೀವು ಕಳೆದ 4 ಗಂಟೆಗಳಿಂದ ಆಡುತ್ತಲೇ ಇದ್ದೀರಿ. ಈ ಥರದ ವಾಕ್ಯಗಳನ್ನು ಹೇಳಲಿಕ್ಕೆ ಮುಂದುವರೆದ ಪೂರ್ಣ ವರ್ತಮಾನ ಕಾಲದ ರೂಲ್ಸನ್ನು ಬಳಸಬೇಕು. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಭೂತಕಾಲದಲ್ಲಿ ಒಂದು ಸಮಯದಲ್ಲಿ ಕೆಲಸ ಪ್ರಾರಂಭ ಆಗಿ ಈಗ ನಾವು ಮಾತಾಡ್ತಾ ಇರುವ ಸಮಯದಲ್ಲೂ ಕೆಲಸ ನಡೀತಾನೇ ಇರುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಏನಾಗ್ತಿತ್ತು? ನಾನು ಮಾತನಾಡುತ್ತಾ ಇದ್ದೇನೆ, ಐ ಆಮ್ ಟಾಕಿಂಗ್. ಯು ಆರ್ ಲಿಸ್ನಿಂಗ್, ನೀವು ಕೇಳುತ್ತಾ ಇದ್ದೀರಿ. ಇವೆಲ್ಲ ಟೆಂಪರರಿ ನಡೀತಾ ಇರುವಂಥ ಕೆಲಸ. ಇವು ಕೆಲವು ನಿಮಿಷ ಅಥವಾ ಕ್ಷಣಗಳ ಮಾತ್ರ ನಾವು ಮಾತಾಡೋ ಸಮಯದಲ್ಲಿ ಕೆಲಸ ನಡೀತಾ ಇದೆ ಅಂತ ಆಯಿತು. ಇಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಏನಾಗಿದೆ? ತುಂಬ ದೀರ್ಘ ಸಮಯದಿಂದ ಕೆಲಸ ಪ್ರಾರಂಭ ಆಗಿ ನಡೀತಾನೇ ಇರುತ್ತೆ. ತುಂಬ ಸಮಯಗಳ ಹಿಂದೆ ಕೆಲಸ ಪ್ರಾರಂಭ ಆಗಿ ಮಾತಾಡೋ ಸಮಯದಲ್ಲಿ ಇನ್ನೂ ಕೆಲಸ ನಡೀತಾ ಇರುತ್ತೆ. ಉದಾಹರಣೆಗೆ, ನೀವು ತುಂಬ ಸಮಯಗಳಿಂದ ಅಮೇರಿಕಾದಲ್ಲಿ ವಾಸಿಸ್ತಾ ಇರ್ತೀರಂದರೆ, ನಾನು 5 ವರ್ಷಗಳಿಂದ ಅಮೇರಿಕಾದಲ್ಲಿ ವಾಸಿಸುತ್ತಿದ್ದೇನೆ, ಅಥವಾ ನಾನು 8 ವರ್ಷಗಳಿಂದ ನಾನು ಅಮೇರಿಕಾದಲ್ಲಿ ವಾಸಿಸುತ್ತಾ ಇದ್ದೇನೆ. ಈ ಥರ ವಾಕ್ಯಗಳಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸಬೇಕು. ಉದಾಹರಣೆ, ನಿನ್ನೆ ರಾತ್ರಿ ಮಳೆ ಪ್ರಾರಂಭ ಆಗಿದೆ, ಇನ್ನು ಬೆಳಿಗ್ಗೆ ಈ ಕೂಡ ಮಳೆ ಬರ್ತಾನೆ ಇದೆ. ಸೊ ಈ ಥರ ವಾಕ್ಯಗಳನ್ನು ಹೇಳಲಿಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ. ಅಂದರೆ ನಿನ್ನೆ ರಾತ್ರಿಯಿಂದ ಮಳೆ ಬರುತ್ತಲೇ ಇದೆ, ಮಳೆ ಸುರಿತಾನೇ ಇದೆ, ಅಂದರೆ ನಿಂತಿಲ್ಲ, ಇನ್ನೂ ಕೆಲಸವು ಪ್ರಾರಂಭ ಆಗಿದೆ, ಇನ್ನೂ ಜಾರಿಯಲ್ಲಿದೆ. ಈ ವಿಷಯ ಹೇಳುವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ. ಇನ್ನು ಈ ಥರದ ವಾಕ್ಯಗಳನ್ನು ರಚಿಸಲಿಕ್ಕೆ ಫಸ್ಟಿಗೆ ಸಬ್ಜೆಕ್ಟನ್ನು ಬರೆದು ಹ್ಯಾವ್ ಅಥವಾ ಹ್ಯಾಸ್ ಒಟ್ಟಿಗೆ, ಯಾವ್ಯಾವ ಸಬ್ಜೆಕ್ಟ್ ಒಟ್ಟಿಗೆ ಹ್ಯಾವ್ ಬರೀಬೇಕು ಅಲ್ಲಿ ಹ್ಯಾವನ್ನು ಬರೆದು, ಯಾವ್ಯಾವ ಸಬ್ಜೆಕ್ಟ್ ಜೊತೆಗೆ ಹ್ಯಾಸನ್ನು ಬರೀಬೇಕು ಅಲ್ಲಿ ಹ್ಯಾಸನ್ನು ಬರೆದು, ಅದ್ರ ಜೊತೆ ಬೀನ್, BEEN ಬೀನನ್ನು ಬರೆದು, ವರ್ಬೊನ್ನೊಟ್ಟಿಗೆ ನೆನಪಿರಲಿ, ಕ್ರಿಯಾಪದದ ಮೂಲ ರೂಪದ ಜೊತೆಗೆ INGಯನ್ನು ಸೇರಿಸಿ ವಾಕ್ಯಗಳನ್ನು ಪ್ರಾರಂಭ ಮಾಡಬೇಕು. ಕೆಲವೊಂದು ಸರ್ತಿ ಅಲ್ಲಿ ಕಂಪಲ್ಸರಿ ಸಿನ್ಸ್ ಅಥವಾ ಫಾರ್ ಬರುತ್ತೆ, ಪ್ಲಸ್ ಅಬ್ಜೆಕ್ಟ್ ಬರುತ್ತೆ ಮತ್ತು ಉಳಿದ ಪದಗಳು ಬರುತ್ತೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಅಥವಾ ಹ್ಯಾಸ್ ಬೀನ್ ಪ್ಲಸ್ ವರ್ಬ್ನ ಬೇಸ್ ಫಾರ್ಮ್ ಅಂದರೆ V1 ಪ್ಲಸ್ ING ಪ್ಲಸ್ ಸಿನ್ಸ್ ಅಥವಾ ಫಾರ್ ಪ್ಲಸ್ ಅಬ್ಜೆಕ್ಟ್. ಸಿನ್ಸ್ ಮತ್ತು ಫಾರು ಅಂದರೆ ಈ ಸಮಯದಿಂದ ಅನ್ನೋ ಅರ್ಥ ಕೊಡುತ್ತೆ. ಸಿನ್ಸ್ ಅಂದರೆ ನಮಗೆ ನಿಶ್ಚಿತವಾದ ಕಾಲ ಗೊತ್ತಿರುತ್ತೆ. ಅಂದರೆ ಶನಿವಾರದಿಂದ ಸ್ಟಾರ್ಟ್ ಆಯಿತು, ಇಲ್ಲಿ ತನಕ ನಡೀತಾನೆ ಇದೆ. ಆದಿತ್ಯವಾರದಿಂದ ಸ್ಟಾರ್ಟ್ ಆಯಿತು, ಇಲ್ಲಿ ತನಕ ನಡೀತಾನೆ ಇದೆ. 1947ರಿಂದ ಸ್ಟಾರ್ಟ್ ಆಯಿತು, ಇಲ್ಲಿ ತನಕ ನಡೀತಾನೆ ಇದೆ. ಬೆಳಿಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಯಿತು, ಇಲ್ಲಿ ತನಕ ನಡೀತಾನೆ ಇದೆ. ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಯಿತು, ಇಲ್ಲಿ ತನಕ ನಡೀತಾನೆ ಇದೆ. ಈ ಥರ ಟೈಮ್ ಗೊತ್ತಿರುವಾಗ ನಾವು ಸಿನ್ಸನ್ನು ಉಪಯೋಗಿಸ್ತೀವಿ. ಟೈಮ್ ಗೊತ್ತಿಲ್ಲ ಅಂದರೆ 4 ವರ್ಷಗಳಿಂದ ನಡೀತಾ ಇದೆ, 3 ವರ್ಷಗಳಿಂದ ನಡೀತಾ ಇದೆ, ಒಂದು 2 ಗಂಟೆಯಿಂದ ನಡೀತಾ ಇದೆ. ಈ ಥರ ನಮಗೆ ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲದೆ ಇರುವಾಗ ನಾವು ಅಂದಾಜು ಸಮಯವನ್ನು ಹೇಳಲಿಕ್ಕೆ ನಾವು ಫಾರನ್ನು ಬಳಸ್ತೀವಿ. ಸಿನ್ಸ್ ಬಂದಾಗ ನಮಗೆ ನಿಶ್ಚಿತವಾದ ಕಾಲ ಗೊತ್ತಿರುತ್ತೆ, ಫಾರ್ ಬಂದಾಗ ನಮಗೆ ಟೈಮ್ ಗೊತ್ತಿರಲ್ಲ. ಓಕೆ, ವಾಕ್ಯಗಳನ್ನು ನೋಡ್ತಾ ಹೋಗಿ ನಿಮಗೆ ಉದಾಹರಣೆ ಗೊತ್ತಾಗುತ್ತೆ. ಐ ಹ್ಯಾವ್ ಬಿನ್ ಲರ್ನಿಂಗ್ ಇಂಗ್ಲೀಷ್ ಫಾರ್ 2 ಇಯರ್ಸ್, ನಾನು 2 ವರ್ಷಗಳಿಂದ ಇಂಗ್ಲೀಷ್ ಕಲಿಯುತ್ತಲೇ ಇದ್ದೇನೆ. ಫಾರ್ ಅಂತ ಬಂದಿದೆ ಅಂದರೆ ಒಂದು ಅಂದಾಜು 2 ವರ್ಷಗಳಿಂದ, ಅಂದರೆ ಪರ್ಟಿಕ್ಯುಲರ್ ಡೇಟ್ ಕೂಡ ಗೊತ್ತಿಲ್ಲ, ಮಂತ್ ಕೂಡ ಗೊತ್ತಿಲ್ಲ. ಆ ಕಾರಣದಿಂದ ನಾವೇನು ಮಾಡಿದ್ದೀವಿ, ಇಲ್ಲಿ ಫಾರನ್ನು ಬಳಸಿದ್ದೇವೆ. ನಾನು 2 ವರ್ಷಗಳಿಂದ ಇಂಗ್ಲೀಷ್ ಕಲಿಯುತ್ತಲೇ. ಇಲ್ಲಿ ನೋಡಿ, ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬಂದಾಗ ತಲೆ ಅನ್ನೋ ಅರ್ಥ ಬರುತ್ತೆ. ಕಲಿಯುತ್ತಲೇ, ಮಾಡುತ್ತಲೇ, ಸುರಿಯುತ್ತಲೇ, ಓಡುತ್ತಲೇ, ಆಡುತ್ತಲೇ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ತಾ ಅಂತ ಬರ್ತಿತ್ತು, ING ಅಂತ ಬಂದಾಗ ತಾ. ನಾನು ಕಲಿಯುತ್ತಾ ಇದ್ದೇನೆ, ನಾನು ಓಡುತ್ತಾ ಇದ್ದೇನೆ, ಮಳೆ ಸುರಿಯುತ್ತಾ ಇದೆ. ಇಲ್ಲಿ ತಲೆ, ಕಲಿಯುತ್ತಲೇ, ಮಾಡುತ್ತಲೇ, ಹೋಗುತ್ತಲೇ ಅನ್ನೋ ಅರ್ಥ ಬರುತ್ತೆ. ವಿ ಹ್ಯಾವ್ ಬಿನ್ ಲಿವಿಂಗ್ ಹಿಯರ್ ಫಾರ್ 2 ಇಯರ್ಸ್, ನಾವು ಇಲ್ಲಿ
2 ವರ್ಷಗಳಿಂದ ವಾಸಿಸುತ್ತಲೇ ಇದ್ದೇವೆ. ಶಿ ಹ್ಯಾಸ್ ಬಿನ್ ಡಿಸ್ಕಸಿಂಗ್ ದಿಸ್ ಸಿನ್ಸ್ ಮಾರ್ನಿಂಗ್. ಅವಳು ಮುಂಜಾನೆಯಿಂದ ಇದನ್ನು ಚರ್ಚಿಸುತ್ತಲೇ ಇದ್ದಾಳೆ. ಹಿ ಹ್ಯಾಸ್ ಬಿನ್ ವಾಚಿಂಗ್ ಟೆಲಿವಿಷನ್. ಅವನು ಟಿವಿಯನ್ನು ನೋಡುತ್ತಲೇ ಇದ್ದಾನೆ. ಕೃಷ್ಣ ಹ್ಯಾಸ್ ಬಿನ್ ವಾಚಿಂಗ್ ಅಸ್. ಕೃಷ್ಣನು ನಮ್ಮನ್ನು ಗಮನಿಸುತ್ತಲೇ ಇದ್ದಾನೆ. ಇನ್ನು ನಕಾರಾತ್ಮಕ ವಾಕ್ಯ ತಯಾರಿಸಲಿಕ್ಕೆ ಮೊದಲು ಸಬ್ಜೆಕ್ಟನ್ನು ಬರೆದು ಹ್ಯಾವ್ ಅಥವಾ ಹ್ಯಾಸ್ ಜೊತೆಗೆ ನಾಟ್ ಬೀನ್ ಅನ್ನು ಬರಿಬೇಕು. ನಂತರ V1 ಪ್ಲಸ್ ING ಬರೆದು ಸಿನ್ಸ್ ಅಥವಾ ಫಾರ್ ಬರೆದು ಅಬ್ಜೆಕ್ಟ್ ಮತ್ತು ಉಳಿದ ಪದಗಳನ್ನು ಬರಿಬೇಕು. ಐ ಹ್ಯಾವ್ ನಾಟ್ ಬೀನ್ ವರ್ಕಿಂಗ್. ನಾನು ಕೆಲಸ ಮಾಡುತ್ತಲೇ ಇಲ್ಲ. ವಿ ಹ್ಯಾವ್ ನಾಟ್ ಬೀನ್ ವರ್ಕಿಂಗ್. ನಾವು ಕೆಲಸ ಮಾಡುತ್ತಲೇ ಇಲ್ಲ. ಹಿ ಹ್ಯಾಡ್ ನಾಟ್ ಬೀನ್ ವಾಚಿಂಗ್ TV ಫಾರ್ 2 hours. ಅವನು 2 ಗಂಟೆಗಳಿಂದ TV ನೋಡುತ್ತಲೇ ಇಲ್ಲ. ಶಿ ಹ್ಯಾಸ್ ನಾಟ್ ಬೀನ್ ಈಟಿಂಗ್. ಅವಳು ತಿನ್ನುತ್ತಲೇ ಇಲ್ಲ. ದೇ ಹ್ಯಾವ್ ನಾಟ್ ಬೀನ್ ಡಿಸ್ಕಸಿಂಗ್. ಅವರು ಚರ್ಚಿಸುತ್ತಲೇ ಇಲ್ಲ. ಅಂದರೆ ಅವರು ಚರ್ಚಿಸುತ್ತಾ ಇಲ್ಲ. ಹೀಗೆ ಪ್ರಶ್ನಾರ್ಥಕ ವಾಕ್ಯಗಳನ್ನು ತಯಾರಿಸಲಿಕ್ಕೆ ಫಸ್ಟಿಗೆ ಹ್ಯಾವ್ ಅಥವಾ ಹ್ಯಾಸನ್ನು ಬರೆದು ಸಬ್ಜೆಕ್ಟ್ ಬರೆದು ಬೀನನ್ನು ಬರೆದು V1 ಜೊತೆ ING ಸೇರಿಸಿ ಅಬ್ಜೆಕ್ಟನ್ನು ಬರಿಬೇಕು. ಹ್ಯಾವ್ ಯು ಬೀನ್ ಸ್ಪೀಕಿಂಗ್. ನೀನು ಮಾತನಾಡುತ್ತಲೇ ಇದ್ದೀಯಾ. ಹ್ಯಾವ್ ಯು ಬೀನ್ ವಾಚಿಂಗ್. ನೀವು ನೋಡುತ್ತಲೇ ಇದ್ದೀರಾ. ಹ್ಯಾವ್ ದೇ ಬೀನ್ ಲರ್ನಿಂಗ್. ಅವರು ಕಲಿಯುತ್ತಲೇ ಇದ್ದಾರಾ. ಹ್ಯಾಸ್ ಇಟ್ ಬೀನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್. ಇದು ಬೆಳಗ್ಗೆಯಿಂದ ಕೆಲಸ ಮಾಡುತ್ತಲೇ ಇದೆಯಾ. ಹ್ಯಾಸ್ ಈ ಬೀನ್ ಲರ್ನಿಂಗ್. ಅವನು ಕಲಿಯುತ್ತಲೇ ಇದ್ದಾನಾ. ಈ ಥರ ಪ್ರಶ್ನಾರ್ಥಕ ವಾಕ್ಯಗಳನ್ನು ತಯಾರಿಸಬೇಕು. ಇನ್ನು ಪ್ರಶ್ನಾರ್ಥಕ ನಕಾರಾತ್ಮಕ ವಾಕ್ಯ ತಯಾರಿಸಲಿಕ್ಕೆ ಹ್ಯಾವ್ ಅಥವಾ ಹ್ಯಾಸನ್ನು ವಾಕ್ಯದ ಮೊದಲು ಬರೆದು ಸಬ್ಜೆಕ್ಟ್ ಬರೆದು ನಾಟ್ ಬೀನನ್ನು ಸೇರಿಸಿ ಕ್ರಿಯಾಪದದ ಮೂಲ ರೂಪ ಅಂದರೆ V1 ಜೊತೆಗೆ ING ಸೇರಿಸಿ ಅಬ್ಜೆಕ್ಟನ್ನು ಬರಿಬೇಕು. ಹ್ಯಾವ್ ದೇ ನಾಟ್ ಬೀನ್ ಸ್ಪೀಕಿಂಗ್ ವಿತ್ ಯು. ಅವರು ನಿನ್ನೊಂದಿಗೆ ಮಾತನಾಡುತ್ತಲೇ ಇಲ್ವೇ. ಅಂದರೆ ಕ್ರಿಯೆ ನಡೀತಾನೆ ಇಲ್ವಾ ಅಂತ. ಹ್ಯಾವ್ ಯು ನಾಟ್ ಬೀನ್ ಪ್ಲೇಯಿಂಗ್ ಸಿನ್ಸ್ ಮಾರ್ನಿಂಗ್. ನೀವು ಬೆಳಗ್ಗೆಯಿಂದ ಆಡುತ್ತಲೇ ಇಲ್ವೇ. ಹ್ಯಾಸ್ ಶಿ ನಾಟ್ ಬೀನ್ ಸಿಂಗಿಂಗ್ ಫಾರ್ 2 hours. ಅವಳು 2 ಗಂಟೆಯಿಂದ ಹಾಡುತ್ತಲೇ ಇಲ್ವೇ. ಹ್ಯಾಸ್ ಕೃಷ್ಣ ನಾಟ್ ಬೀನ್ ವಾಚಿಂಗ್ TV ಸಿನ್ಸ್ 10 AM. ಕೃಷ್ಣ ಬೆಳಿಗ್ಗೆ 10 ಗಂಟೆಯಿಂದ TV ನೋಡುತ್ತಲೇ ಇಲ್ವಾ. ಈ ಥರ ಕೆಲಸ ನಡೀತಾನೆ ಇಲ್ವಾ ಅಂತ ಕೇಳಲಿಕ್ಕೆ ನಾವು ಪ್ರಶ್ನಾರ್ಥಕ ನಕಾರಾತ್ಮಕ ವಾಕ್ಯವನ್ನು ಬಳಸ್ತೀವಿ. ತುಂಬ ಸಿಂಪಲ್ ಆಗಿದೆ. ಕೆಲಸ ಭೂತಕಾಲದಲ್ಲಿ ಪ್ರಾರಂಭಗೊಂಡು ನಾವು ಮಾತನಾಡುತ್ತಿರೋ ಸಮಯದಲ್ಲಿ ಕೆಲಸ ನಡೀತಾನೆ ಇರುತ್ತೆ. ಈ ಥರ ವಾಕ್ಯಗಳನ್ನು ಹೇಳಲಿಕ್ಕೆ ನಾವು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ. ಅಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಕೆಲಸ ಪ್ರಾರಂಭ ಆಗಿರುತ್ತೆ. ಆ ಕೆಲಸ ನಾವು ಮಾತಾಡೋ ಸಮಯದಲ್ಲಿ ಇನ್ನೂ ಜಾರಿಯಲ್ಲಿ ಇರುತ್ತೆ. ಮಾಡುತ್ತಲೇ ಹೋಗುತ್ತಲೇ ಅನ್ನೋ ಅರ್ಥ ಬರುತ್ತೆ. ತುಂಬ ಸಿಂಪಲ್ ಆಗಿದೆ. ಅದನ್ನು ನೆನ್ಪಿಟ್ಟರೆ ಆಯಿತು.